ರತ್ನರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಇವತ್ತಿನ ಸಂಚಿಕೆಯಲ್ಲಿ ಗ್ರೀನ್ ಎಮರಾಲ್ಡ್ ಅಂದರೆ ಪಚ್ಚಿ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಈ ಪಚ್ಚಿಯನ್ನ ಯಾರು ಧಾರಣೆ ಮಾಡಬಹುದು? ಸಹಜವಾಗಿ ನಾವೆಲ್ಲ ನೋಡಿರೋದು ರಾಜ ರಾಣಿಯರ ಕಿರೀಟದಲ್ಲಿ ಅಥವಾ ಕೊರಳಿನಲ್ಲಿ ಕಾಣ್ತಾ ಇತ್ತು. ಜೊತೆಗೆ ತುಂಬ ಜನ ಹೈಫೈ ಲೈಫ್ ಲೀಡ್ ಮಾಡುವಂಥವರು ಕೂಡ ಈ ಪಚ್ಚಿಯನ್ನು ಧರಿಸಿರ್ತಾರೆ. ಹಾಗಾದರೆ ಇದರ ಪ್ರಯೋಜನಗಳೇನು? ಯಾರೆಲ್ಲ ಈ ಪಚ್ಚಿಯನ್ನು ಧಾರಣೆ ಮಾಡಬಹುದು? ಇದರಿಂದ ಆರೋಗ್ಯದ ಮೇಲಾಗುವಂತಹ ಪರಿಣಾಮಗಳೇನು? ಜೊತೆಗೆ ಜೀವನದಲ್ಲಿ ತರುವಂತಹ ಬದಲಾವಣೆಗಳೇನು? ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಆಸ್ಟ್ರೋ ಜೆಮ್ಸನ್ ಜ್ಯುವೆಲ್ಸ್ನ ಯಾಕೂಬ್ ಅಬೀದಿಯವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಮೇಡಮ್. ಪಚ್ಚಿ ಸಹಜವಾಗಿ ನಾವು ನೋಡಿದಂತೆ ತುಂಬ ರಿಚ್ ಪರ್ಸನ್ಸ್ ಕೈಯಲ್ಲಿ ನೋಡಿರ್ತೀವಿ, ಅಥವಾ ದೊಡ್ಡ ದೊಡ್ಡ ಮಹಾರಾಣಿಯರು ಕತ್ತಿನಲ್ಲಿ ಪೆಂಡೆಂಟ್ ಹಾಕಿರೋದು ಅಥವಾ ಕಿರೀಟಗಳಲ್ಲಿ ಹೆಚ್ಚಾಗಿ ನಾವು ನೋಡಿದ್ದೀವಿ. ಏನು ಅಷ್ಟೊಂದು ಮಹತ್ವ ಇದೆಯಾ ಈ ಪಚ್ಚಿಗೆ? ನೋಡಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೇಳ್ತಾ ಇದ್ದೀನಿ. ಈ ಜೀವನದಲ್ಲಿ ಬದುಕಕ್ಕೆ ಬುದ್ಧಿ ಬೇಕು. ಈ ಬುದ್ಧಿಗೆ ಕಾರಕ ಇರೋದು ಬುಧ ಗ್ರಹ. ಇವಾಗ ನಿಮ್ಮ ಹತ್ರ ಒಂದು ಸ್ಟ್ರಾಂಗ್ ವಿಲ್ ಪವರ್ ಇದೆ, ಸ್ಟ್ರಾಂಗ್ ಮೈಂಡ್ ಸೆಟ್ ಇದೆ, ಸ್ಟ್ರಾಂಗ್ ಮೆಮೊರಿ ಇದೆ ಅಂದರೆ ನೀವು ಯಾವ ದೇಶನಲ್ಲೂ ಕೂಡ ನೀವು ಲೀಡ್ ಮಾಡಬಹುದು. ಒಂದು ಗುಡ್ ಪವರ್, ಗುಡ್ ಪೊಸಿಷನ್, ಗುಡ್ ಅಥಾರಿಟಿಯನ್ನು ನೀವು ಒಂದು ಪಾಸಿಟಿವ್ ವೇನಲ್ಲಿ ನೀವು ಲೀಡ್ ಮಾಡಬಹುದು. ನೋಡಿ, ನೀವು ಹೇಳಿದ್ದೀರಾ ಎಷ್ಟೋ ಬಿಸ್ನೆಸ್ ಮ್ಯಾನ್ ವೇರ್ ಮಾಡ್ತಾ ಇದ್ದಾರೆ, ಒಂದು ಲ್ಯಾವಿಶ್ ಪರ್ಸನ್ ವೇರ್ ಮಾಡ್ತಾರೆ, ಒಂದು ಗುಡ್ ಪವರ್ ಪೊಸಿಷನ್ ಪೀಪಲ್ ಅವರು ಈ ಜೆಮ್ಸ್ಟೋನ್ ಅಂತ ವೇರ್ ಮಾಡ್ತಾರೆ. ನೋಡಿ, ಯಾವ ಈ ಜೆಮ್ಸ್ಟೋನ್ ಏನಕ್ಕೆ ಈ ಜೆಮ್ಸ್ಟೋನ್ ವೇರ್ ಮಾಡಬೇಕಂದ್ರೆ ಒಂದು ಗುಡ್ ಎಜುಕೇಷನ್ಗೆ, ಗುಡ್ ಬಿಸ್ನೆಸ್ಗೆ, ಗುಡ್ ಪವರ್ಗೆ, ಗುಡ್ ಪೊಸಿಷನ್ಗೆ, ಗುಡ್ ಅಥಾರಿಟಿಗೆ, ಗುಡ್ ನೇಮ್ಗೆ, ಗುಡ್ ಫೇಮ್ಗೆ, ಗುಡ್ ಪರ್ಸ್ನಾಲಿಟಿಗೆ, ಇದೆಲ್ಲ ನಿಮ್ಮ ಜೀವನದಲ್ಲಿ ಬೇಕಂದರೆ ಗುಡ್ ಎಮರಾಲ್ಡ್ ಜೆಮ್ಸ್ಟೋನ್ ನೀವು ವೇರ್ ಮಾಡಬೇಕು. ನೋಡಿ, ನಾನು ಸ್ಟಾರ್ಟಿಂಗಿಂದ ಹೇಳ್ತಾ ಬಂದ ಇದ್ದೀನಿ, ಬುಧ ಗ್ರಹ ಬಂದ್ಬಿಟ್ಟು ಬುದ್ಧಿಗೆ ಕಾರಕ. ಎಮರಾಲ್ಡ್ ಜೆಮ್ಸ್ಟೋನ್ ವೇರ್ ಮಾಡಿದ್ವಿ ಅಂದರೆ ಒಂದು ಗುಡ್ ಟಾಕಿಂಗ್ ಸ್ಕಿಲ್ಸ್. ಎಮರಾಲ್ಡ್ ಜೆಮ್ಸ್ಟೋನ್ ವೇರ್ ಮಾಡಿದ್ವಿ ಅಂದರೆ ಗುಡ್ ಥಿಂಕಿಂಗ್ ಸ್ಕಿಲ್, ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಗುಡ್ ರೀಡಿಂಗ್ ಸ್ಕಿಲ್ಸ್, ಗುಡ್ ರೈಟಿಂಗ್ ಸ್ಕಿಲ್ಸ್, ಇದೆಲ್ಲ ನಿಮಗೆ ಬೇಕಂದರೆ ಎಮರಾಲ್ಡ್ ಜೆಮ್ಸ್ಟೋನ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಏನಕ್ಕಂದರೆ ಇದು ಡೈರೆಕ್ಟ್ಲಿ ಇಂಟರ್ಯಾಕ್ಟ್ ಆಗಿರೋದು, ಡೈರೆಕ್ಟ್ಲಿ ಬೆನಿಫಿಷಿಯಲ್ ಆಗಿರೋದು, ಡೈರೆಕ್ಟ್ಲಿ ಪವರ್ಫುಲ್ ಆ್ಯಂಡ್ ಪಾಸಿಟಿವ್ ಎನರ್ಜೀಸ್ ಕೊಡುವಂಥ ಜೆಮ್ಸ್ಟೋನ್ ಯಾವುದಂದರೆ ಅದು ಬಂದುಬಿಟ್ಟು ಪಚ್ಚೆ ಜೆಮ್ಸ್ಟೋನ್, ಎಮರಾಲ್ಡ್ ಜೆಮ್ಸ್ಟೋನ್ ಅಂತ ಹೇಳ್ತೀವಿ. ಎಮರಾಲ್ಡ್ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಪಚ್ಚೆ ಕನ್ನಡದಲ್ಲಿ ಹೇಳ್ತೀನಿ, ಮರ್ಕತ್ ಮಣಿ ಅಂತ ಸಂಸ್ಕೃತನಲ್ಲಿ ನಾವು ಹೇಳ್ತೀವಿ. ನೋಡಿ, ಇದು ಬಂದುಬಿಟ್ಟು ತುಂಬ ಫೇಮಸ್ ಜೆಮ್ಸ್ಟೋನ್ ಅಂತ ನಾವು ಹೇಳ್ತೀವಿ. ಏನಕ್ಕಂದರೆ ಎಮರಾಲ್ಡ್ ಜೆಮ್ಸ್ಟೋನ್ ಸಾಮಾನ್ಯವಾಗಿ ಎಲ್ಲ ಕಂಟ್ರೀಸ್ನಲ್ಲಿ ಸಿಗುತ್ತೆ. ಮೇಜರ್ ಸಿಗೋಂಥ ಕಂಟ್ರೀಸ್ ಯಾವ್ದ್ಯಾವುದು ಅಂದರೆ ಅದು ಬಂದುಬಿಟ್ಟು ಕೊಲಂಬಿಯಾ ಮತ್ತು ಜಾಂಬಿಯಾ, ಬ್ರಾಝಿಲ್, ಇಂಡಿಯಾ. ಈ 4 ಕಂಟ್ರೀಸಲ್ಲಿ ತುಂಬ ಮೇಜರ್ಲಿ ಜೆಮ್ಸ್ಟೋನ್ ಸಿಗುತ್ತೆ. ವರ್ಲ್ಡ್ಸ್ ಬೆಸ್ಟ್ ಎಮರಾಲ್ಡ್ ಬರೋದು ಬಂದುಬಿಟ್ಟು ಕೊಲಂಬಿಯಾ ದೇಶದ್ದು ಎಮರಾಲ್ಡ್. ಸೆಕೆಂಡ್ ಒನ್ ಬಂದುಬಿಟ್ಟು ಜಾಂಬಿಯಾ ದೇಶದ್ದು, ಮತ್ತು ಬ್ರಾಝಿಲ್ ಇದೆ, ಡಿಫ್ರೆಂಟ್ ಕಂಟ್ರೀಸ್ ಇದೆ. ನಾನು ಆಸ್ಟ್ರಾಲಜಿಕಲಿ ಯಾವ ಜೆಮ್ಸ್ಟೋನ್ ಅಂದರೆ ಅದು ಬಂದುಬಿಟ್ಟು ಕೊಲಂಬಿಯನ್ ಎಮರಾಲ್ಡ್ ಮತ್ತು ಜಾಂಬಿಯನ್ ಎಮರಾಲ್ಡ್. ಈ 2 ಎಮರಾಲ್ಡ್ ಬಂದುಬಿಟ್ಟು ತುಂಬ ಬೆನಿಫಿಷಿಯಲ್ ಆಗಿರುತ್ತೆ ಆಸ್ಟ್ರಾಲಜಿಕಲ್ ವೇ. ನೋಡಿ, ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ ಯಾವ ರಾಶಿಯವರು ಜೆಮ್ಸ್ಟೋನ್ ವೇರ್ ಮಾಡಬೇಕು, ನಕ್ಷತ್ರವರು, ಲಗ್ನ ಅವರು, ಇದು ನಿಮಗೆ ಕ್ಯಾಟಗರೀಸ್ ಗೊತ್ತಾಯಿತು. ಮೇಜರ್ಲಿ ಲಗ್ನ ಪ್ರಕಾರ ನೀವು ಜೆಮ್ಸ್ಟೋನ್ ವೇರ್ ಮಾಡ್ತಾ ಇದ್ದೀರಾ, ಎಮರಾಲ್ಡ್ ಜೆಮ್ಸ್ಟೋನ್ ಏನು ಬೆನಿಫಿಟ್ಸ್ ಇದೆ ಅದು ನೋಡೋಣ ಇವತ್ತು. ಅಥವಾ ದಶಾಭುಕ್ತಿ ಪ್ರಕಾರ ನೀವು ಕೂಡ ಎಮರಾಲ್ಡ್ ಜೆಮ್ಸ್ಟೋನ್ ಅಂತ ವೇರ್ ಮಾಡ್ಬೋದು, ಅಥವಾ ಯಾವ ಪ್ರಾಬ್ಲಮ್ಸ್ ಪ್ರಕಾರ ನೀವು ಜೆಮ್ಸ್ಟೋನ್ ವೇರ್ ಮಾಡಬೇಕು ಅದನ್ನು ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ಪ್ರಾಬ್ಲಮ್ಸ್ನಲ್ಲಿ 2 ಇದೆ. ಒಂದು ಬಂದುಬಿಟ್ಟು ಹೆಲ್ತ್ ಬೆನಿಫಿಟ್ಸ್, ಸೆಕೆಂಡ್ ಬಂದುಬಿಟ್ಟು ನಾರ್ಮಲ್ ನಮ್ಮ ಜೀವನದಲ್ಲಿ ಪ್ರಾಬ್ಲಮ್. ಹೆಲ್ತ್ ಬೆನಿಫಿಟ್ಸ್ಗೆ, ಈ 3 ಹೆಲ್ತ್ ಬೆನಿಫಿಟ್ಸ್ಗೆ ಈ ಎಮರಾಲ್ಡ್ ಜೆಮ್ಸ್ಟೋನ್ ನಮಗೆ ರೂಲ್ ಆಗುತ್ತೆ. ಯಾವ್ದು ಅಂದರೆ ನರ್ವ್ ಪ್ರಾಬ್ಲಮ್, ಸೆಕೆಂಡ್ ಒನ್ ಸ್ಕಿನ್ ಪ್ರಾಬ್ಲಮ್, ಥರ್ಡ್ ಒನ್ ಬಂದುಬಿಟ್ಟು ಬಾಡಿನಲ್ಲಿ ಇರ್ಯಾಷಿಯಸ್ ಪ್ರಾಬ್ಲಮ್ ಬರುತ್ತೆ. ರ್ಯಾಷಿಯಸ್ ಪ್ರಾಬ್ಲಮ್, ರೆಡ್ ಸ್ಕಿನ್ ಪ್ರಾಬ್ಲಮ್, ಆ್ಯಸ್ ವೆಲ್ ಆಸ್ ಸ್ಪಾಟ್ಸ್ ಪ್ರಾಬ್ಲಮ್ ಬರುತ್ತೆ. ಅದಕ್ಕೋಸ್ಕರ ಎಮರಾಲ್ಡ್ ಜೆಮ್ಸ್ಟೋನ್ ವೇರ್ ಮಾಡ್ಬೋದು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಯಾವುದಂದರೆ ಸ್ಪೀಕಿಂಗ್ ಸ್ಕಿಲ್. ನಿಮಗೆ ಸ್ಪೀಕಿಂಗ್ ಸ್ಕಿಲ್ಸ್ ಇಲ್ಲ, ಅದಕ್ಕೋಸ್ಕರನೂ ಕೂಡ ಎಮರಾಲ್ಡ್ ಜೆಮ್ಸ್ಟೋನ್ ನೀವು ವೇರ್ ಮಾಡ್ಬೋದು. ಈ 3 ಹೆಲ್ತ್ ಬೆನಿಫಿಟ್ಸ್ ಪ್ರಕಾರ ನೀವು ಎಮರಾಲ್ಡ್ ಜೆಮ್ಸ್ಟೋನ್ ಯೂಸ್ ಆಗುತ್ತೆ. ಏನಕ್ಕಂದರೆ ಎಷ್ಟು ಏನ್ಷಿಯಂಟ್ ಟೈಮ್ಸಿಂದನೂ ಕೂಡ ಎಮರಾಲ್ಡ್ ಜೆಮ್ಸ್ಟೋನು ಒಂದು ಮೆಡಿಸಿನ್ ರೂಪದಲ್ಲಿ ಅವರು ಯೂಸ್ ಮಾಡ್ತಾಯಿತ್ತು. ಬೇಕಾದ್ರೆ ಸ್ಕಿನ್ ಪ್ರಾಬ್ಲಮ್ಸ್ ಇದೆ, ಎಮರಾಲ್ಡ್ ಜೆಮ್ಸ್ಟೋನ್ಗೆ ಪುಡಿ ಮಾಡಿ ಅದಕ್ಕೋಸ್ಕರ ಅದರಲ್ಲಿ ಏನೋ ಮಿಕ್ಸ್ಚರ್ ಮಾಡಿ ಬೇರೆ ಮೆಡಿಸಿನ್ಸ್ ಹಾಕಿ ಈ ನಮ್ಮ ಸ್ಕಿನ್ನಲ್ಲಿ ಅಪ್ಲೈ ಮಾಡ್ತಾಯಿತ್ತು. ಅಲ್ಲಿ ಬಂದುಬಿಟ್ಟು ಹೆಲ್ತ್ ಪ್ರಾಬ್ಲಮ್ ತುಂಬ ಕ್ಯೂರಿಯಸ್ ಆಗ್ತಾಯಿತ್ತು. ಇವಾಗ ಈ ಜನ್ರೇಷನ್ನಲ್ಲಿ ಮೇಜರ್ ಇರೋದು ಮಕ್ಕಳಿಗೆ ಬಂದುಬಿಟ್ಟು ಎಜುಕೇಷನ್ ಪ್ರಾಬ್ಲಮ್. ಈ ಎಜುಕೇಷನ್ಗೆ ಯಾವ ಜೆಮ್ಸ್ಟೋನ್ ತುಂಬ ರೂಲ್ ಆಗುತ್ತೆ, ತುಂಬ ಬೆನಿಫಿಷಿಯಲ್ ಆಗುತ್ತೆ ಅಂದರೆ ಅದು ಬಂದುಬಿಟ್ಟು ಬುಧ ಗ್ರಹ ಜೆಮ್ಸ್ಟೋನ್ ಬಂದುಬಿಟ್ಟು ಎಮರಾಲ್ಡ್ ಜೆಮ್ಸ್ಟೋನ್. ನೋಡಿ, ಎಷ್ಟೋ ಜನಕ್ಕೆ ನಾನು ಹೇಳ್ತಾ ಬರ್ತಾಯಿದ್ದೀನಿ, ನಿಮ್ಮ ಹತ್ರ ಬುದ್ಧಿ ಇದೆ ಅಂದರೆ ನೀವು ಯಾವ ಕಂಟ್ರಿನಲ್ಲಿಯೂ ಕೂಡ, ಯಾವ ದೇಶನಲ್ಲಿಯೂ ಕೂಡ, ಯಾವ
ಎನಿ ಏರಿಯಾನಲ್ಲಿ ನೀವು ಲೀಡ್ ಮಾಡಬಹುದು. ಅದು ಯಾವುದು ಜೆಮ್ಸ್ಟೋನ್ ಅಂದರೆ ಬುಧಗ್ರಹ ಎಮ್ರಾಲ್ಡ್ ಜೆಮ್ಸ್ಟೋನ್. ಫಸ್ಟ್ ಒನ್, ಬುಧಗ್ರಹಕ್ಕೆ ಮೇಜರ್ಲಿ ರೂಲ್ ಆಗೋದು ಬಂದ್ಬಿಟ್ಟು ಇಂಟೆಲಿಜೆನ್ಸ್ಗೆ. ಗುಡ್ ಇಂಟೆಲಿಜೆನ್ಸ್ಗೆ ಎಮ್ರಾಲ್ಡ್ ಜೆಮ್ಸ್ಟೋನ್ ನೀವು ವೇರ್ ಮಾಡಬಹುದು. ಗುಡ್ ಟಾಕಿಂಗ್ ಸ್ಕಿಲ್ಸ್ಗೆ, ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ಗೆ, ಗುಡ್ ರೈಟಿಂಗ್ ಸ್ಕಿಲ್ಸ್ಗೆ, ಗುಡ್ ರೀಡಿಂಗ್ ಸ್ಕಿಲ್ಸ್ಗೆ, ಇದೆಲ್ಲ ನಿಮಗೆ ಸ್ಕಿಲ್ಸ್ ಬೇಕಂದರೆ ಈ ಜನ್ರೇಷನ್ನಲ್ಲಿ, ಈ AI ಜನ್ರೇಷನ್ನಲ್ಲಿ ನೀವು ಲೀಡ್ ಮಾಡಬೇಕಂದ್ರೆ ಬುದ್ಧಿ ತುಂಬಾ ಸ್ಟ್ರಾಂಗ್ ಆಗಿರಬೇಕು, ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಸ್ಟ್ರಾಂಗ್ ಆಗಿರಬೇಕು, ರೀಡಿಂಗ್ ಸ್ಕಿಲ್ ತುಂಬ ಸ್ಟ್ರಾಂಗ್ ಆಗಿರಬೇಕು, ಯುವರ್ ವೇ ಆಫ್ ಟಾಕ್, ಯುವರ್ ವೇ ಆಫ್ ಎಕ್ಸ್ಪ್ಲನೇಷನ್ ಎಲ್ಲ ಸ್ಟ್ರಾಂಗ್ ಆಗಿರಬೇಕಂದ್ರೆ ಬುಧಗ್ರಹ ಜೆಮ್ಸ್ಟೋನ್ ತುಂಬ ಎಫೆಕ್ಟಿವ್ ಆಗಿರುತ್ತೆ. ನಾನು ಎಷ್ಟೋ ಜಾಗ ಹೇಳ್ತಾ ಇದ್ದೀನಿ, ಎಷ್ಟೋ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೀನಿ, ಫಸ್ಟ್ ಇಯರ್ ಟು 2022 ಇಯರ್ಸ್, 1 year to 2022 ಇಯರ್ಸ್, ಈ ಏಜ್ನಲ್ಲಿ ಏನು ನೀವು ಕಲಿತೀರಾ, ಏನು ನೀವು ಓದ್ತೀರಾ, ಏನು ನೀವು ವಿಲ್ ಪವರ್ ತೊಗೊತೀರಾ, ಏನು ನಿಮ್ಮ ಹತ್ರ ನಾಲೆಜ್ ನಿಮ್ಮ ಹತ್ರ ಇರುತ್ತೆ, ಅದೆಲ್ಲ ಥ್ರೂಔಟ್ ಯುವರ್ ಲೈಫ್ನಲ್ಲಿ ನೀವು ಕ್ಯಾರಿ ಆನ್ ಮಾಡ್ತಾಯಿದ್ದೀರಾ. ಈ ಏಜ್ನಲ್ಲಿ ಮೇಜರ್ಲಿ ನಿಮಗೆ ಎಮ್ರಾಲ್ಡ್ ಜೆಮ್ಸ್ಟೋನ್ ತುಂಬ ವರ್ಕ್ಫುಲ್ ಆಗುತ್ತೆ, ತುಂಬ ಹೆಲ್ಪ್ಫುಲ್ ಆಗುತ್ತೆ. ಏನಕ್ಕೆ ಯುವರ್ ಟಾಕಿಂಗ್ ಸ್ಕಿಲ್ ಇರ್ಬೋದು, ರೀಡಿಂಗ್ ಸ್ಕಿಲ್ ಇರ್ಬೋದು, ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ ಇರ್ಬೋದು, ಇದೆಲ್ಲ ಬೂಸ್ಟಪ್ ಮಾಡೋಕ್ಕೆ ಎಮ್ರಾಲ್ಡ್ ಜೆಮ್ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ಜನ್ರೇಷನ್ನಲ್ಲಿ ಬುಧಗ್ರಹದ ಜೆಮ್ಸ್ಟೋನ್ ಬಿಸ್ನೆಸ್ನಲ್ಲಿ ನೀವು ಕೂಡ ತುಂಬ ಹೆಲ್ಪ್ಫುಲ್ ಆಗ್ತಾ ಇದೆ. ನೋಡಿ, ಬಿಗ್ ಬಿಸ್ನೆಸ್ ಮ್ಯಾನ್, XYZ ಎನಿ ಬಿಗ್ ಬಿಸ್ನೆಸ್ ಮ್ಯಾನ್ ಕೈನಲ್ಲಿ ಎಮ್ರಾಲ್ಡ್ ಜೆಮ್ಸ್ಟೋನ್ ನೀವು ನೋಡಿರ್ತೀರ. ಏನಿಗೆ ಜೆಮ್ಸ್ಟೋನ್ ವೇರ್ ಮಾಡ್ತಾ ಇದ್ದೇನೆ ಅಂದರೆ ಬುಧಗ್ರಹ ಬಂದುಬಿಟ್ಟು ಬಿಸ್ನೆಸ್ಗೆ ಕಾರಕ, ಬಿಸ್ನೆಸ್ನಲ್ಲಿ ಹಣಕಾಸಿನಲ್ಲಿ ಅಭಿವೃದ್ಧಿಗೆ ಕಾರಕ, ಗುಡ್ ಮಾಸ್ ಮೀಡಿಯಾನಲ್ಲಿ ಕಾರಕ. ಏನಕ್ಕೆ ಒನ್ ಆಫ್ ದಿ ಫ್ಲರಿಶ್ ಆಗಬೇಕು ಬಿಸ್ನೆಸ್, ಟಾಪ್ ಲೆವೆಲಲ್ಲಿ ಹೋಗಬೇಕು ಬಿಸ್ನೆಸ್ ಅಂದರೆ ಎಮ್ರಾಲ್ಡ್ ಜೆಮ್ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ನಿಮಗೆ ಎಮ್ರಾಲ್ಡ್ ಜೆಮ್ಸ್ಟೋನ್ ವೇರ್ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ನಿಮಗೆ ಎಮ್ರಾಲ್ಡ್ ಜೆಮ್ಸ್ಟೋನ್ ಸೂಟ್ ಆಗ್ತಾ ಇಲ್ಲ ಅಂದ್ರೂ ಕೂಡ ಸೆಕೆಂಡ್ ಆಪ್ಷನ್ ಏನಂದರೆ ನಿಮ್ಮ ಬಿಸ್ನೆಸ್ ಪ್ಲೇಸ್ನಲ್ಲಿ ಎಮ್ರಾಲ್ಡ್ ಜೆಮ್ಸ್ಟೋನ್ ನೀವು ಇಟ್ಕೊಳ್ಬೋದು. ಅಲ್ಲಿ ಏನಾಗುತ್ತೆ, ಒಂದು ಬಿಸ್ನೆಸ್ನಲ್ಲಿ ಅಭಿವೃದ್ಧಿ ಆಗಿ ಸ್ಟಾರ್ಟ್ ಆಗುತ್ತೆ, ಹಣಕಾಸಿನಲ್ಲಿ ಅಭಿವೃದ್ಧಿ ಆಗುತ್ತೆ, ಬಿಸ್ನೆಸ್ನಲ್ಲಿ ತುಂಬ ಗ್ರೋತ್ ಆಗುತ್ತೆ. ಏನಕ್ಕೆ ಬಿಸ್ನೆಸ್ನಲ್ಲಿ ಮೇಜರ್ ಇರೋದು ಬಂದುಬಿಟ್ಟು ಕ್ಲೈಂಟ್ಸ್ ಅಟ್ರ್ಯಾಕ್ಟ್ ಮಾಡೋದು ಜೆಮ್ಸ್ಟೋನ್ ಯಾವುದಂದರೆ ಎಮ್ರಾಲ್ಡ್ ಜೆಮ್ಸ್ಟೋನ್. ಮನಿ ಅಟ್ರ್ಯಾಕ್ಟ್ ಮಾಡಬೇಕಾದ ಜೆಮ್ಸ್ಟೋನ್ ಯಾವುದಂದರೆ ಎಮ್ರಾಲ್ಡ್ ಜೆಮ್ಸ್ಟೋನ್. ಸೆಕೆಂಡ್ ಜೆಮ್ಸ್ಟೋನ್ ಎಮ್ರಾಲ್ಡ್ ಜೊತೆ ಪೈರೇಟ್ ಜೆಮ್ಸ್ಟೋನ್ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಎಮ್ರಾಲ್ಡ್ ಆ್ಯಂಡ್ ಪೈರೇಟ್ ಬಂದುಬಿಟ್ಟು ರಿಚಿ ಕಾಂಬಿನೇಷನ್, ಒನ್ ಆಫ್ ದಿ ಬೆಸ್ಟ್ ಕಾಂಬಿನೇಷನ್. ಮನಿ ಅಟ್ರ್ಯಾಕ್ಟ್ ಮಾಡಬೇಕು, ವೆಲ್ತ್ ಅಟ್ರ್ಯಾಕ್ಟ್ ಮಾಡಬೇಕು, ಹೆಲ್ತ್ ಅಟ್ರ್ಯಾಕ್ಟ್ ಮಾಡಬೇಕು, ಫೈನಾನ್ಷಿಯಲಿ ಗ್ರೋತ್ ಆಗಬೇಕಂದ್ರೆ ಎಮ್ರಾಲ್ಡ್ ಜೆಮ್ಸ್ಟೋನ್ ತುಂಬಾ ಬೂಸ್ಟಪ್ ಆಗಿರುತ್ತೆ. ಈ ಪಚ್ಚೆಯನ್ನು ನಾವು ಧರಿಸ್ಬೇಕಂದ್ರೆ ಯಾವ್ಯಾವ ಅಂಶಗಳನ್ನು ಗಮನದಲ್ಲಿಟ್ಕೊಳ್ಬೇಕು? ಇವಾಗ ನೀವು ಹೇಳಿದ್ರಿ, ಪಚ್ಚೆ ಧರಿಸಿದ್ರೆ ಬಿಸ್ನೆಸ್ನಲ್ಲಿ ತುಂಬ ಉನ್ನತ ಮಟ್ಟಕ್ಕೆ ಹೋಗ್ಬೋದು ಅಂತ. ಕಾರ್ಯಕ್ರಮ ನೋಡ್ತಾ ಇರುವಂಥ ವೀಕ್ಷಕರು ಈಗ ಡೈರೆಕ್ಟಾಗಿ ಜೆಮ್ಸ್ಟೋನ್ ಅಂಗಡಿಗೆ ಹೋಗ್ಬಿಡ್ತಾರೆ, ಜೆಮ್ಸ್ಟೋನನ್ನು ಖರೀದಿ ಮಾಡ್ತಾರೆ. ಬಟ್ ಎಷ್ಟು ಕ್ಯಾರೆಟ್ ಖರೀದಿ ಮಾಡಬೇಕು, ಇಂತಿಂಥ ಸಮಸ್ಯೆಗೆ ಇಷ್ಟಿಷ್ಟೇ ಕ್ಯಾರೆಟ್ ಖರೀದಿ ಮಾಡಬೇಕು, ಆ ಥರದ್ದೇನಾದರೂ ಇರುತ್ತಾ? ನೋಡಿ, ಎಷ್ಟೋ ಎಪಿಸೋಡ್ನಲ್ಲಿ ಹೇಳ್ತಾ ಇದ್ದೀನಿ, ನೀವು ವೇಟ್ ಪ್ರಕಾರ, ನಿಮ್ಮ ಬಾಡಿ ವೇಟ್ ಪ್ರಕಾರ ನೀವು ಜೆಮ್ಸ್ಟೋನ್ ವೇರ್ ಮಾಡ್ಬೋದು, ಅಥವಾ ಏಜ್ ಪ್ರಕಾರ ನೀವು ಕೂಡ ಜೆಮ್ಸ್ಟೋನ್ ವೇರ್ ಮಾಡ್ಬೋದು, ಅಥವಾ ನಿಮ್ಮ ಜಾತಕ ಪ್ರಕಾರ ನೋಡ್ಕೊಂಡು ಉಚ್ಚ ಸ್ಥಾನ ಇದೆ, ನೀಚ ಸ್ಥಾನ ವೇರ್ ಮಾಡ್ಬೋದು. ತುಂಬ ಕಾಂಬಿನೇಷನ್ಸ್ ಇದೆ. ಬಟ್ ಜಾತಕನೇ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಈ ಜೆಮ್ಸ್ಟೋನ್ಗೆ ಇಷ್ಟು ಕ್ಯಾರೆಟ್ ನೀವು ವೇರ್ ಮಾಡಬೇಕು. ಮೇಜರ್ಲಿ ನೀವು ನೋಡಬೇಕಂದ್ರೆ ಜೆಂಟ್ಸ್ಗೆ 4+ ಕ್ಯಾರೆಟ್ ವೇರ್ ಮಾಡ್ಬೋದು, ಲೇಡೀಸ್ಗೆ ಮಿನಿಮಮ್ ಅಂದ್ರೂ ಕೂಡ 3 ಕ್ಯಾರೆಟ್ ಜೆಮ್ಸ್ಟೋನ್ ವೇರ್ ಮಾಡ್ಬೋದು. ಈಗ ನೀವು ಎಮರಾಲ್ಡನ್ನು ತಂದು ಬಿಸ್ನೆಸ್ ಮಾಡುವಂಥ ಸ್ಥಳದಲ್ಲಿಟ್ಟರೆ ತುಂಬ ಉತ್ತಮ ಅಂತ ಹೇಳ್ತಿದ್ರಿ, ಅಲ್ಲಿ ಎಷ್ಟು ಕ್ಯಾರೆಟ್ ಇರಬೇಕಾಗುತ್ತೆ? ನೋಡಿ, ಎಷ್ಟು ಕ್ಯಾರೆಟ್ ಅಂದರೆ ರಾ ಎಮ್ರಾಲ್ಡ್ ಜೆಮ್ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬಿಸ್ನೆಸ್ನಲ್ಲಿ ಇಡಬೇಕಂದ್ರೆ ರಾ ಎಮ್ರಾಲ್ಡ್ ಜೆಮ್ಸ್ಟೋನ್ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಎಮ್ರಾಲ್ಡ್ ಜೆಮ್ಸ್ಟೋನ್ ಪರ್ಚೇಸ್ ಮಾಡೋಕ್ಕಾಗಿಲ್ಲ, ಸೆಕೆಂಡ್ ಆಪ್ಷನ್ ಇದೆ, ಅದು ಯಾವುದಂದರೆ ಜೇಡ್ ಜೆಮ್ಸ್ಟೋನ್, ಗ್ರೀನ್ ಜೇಡ್ ಜೆಮ್ಸ್ಟೋನ್, ರಫ್ ಜೆಮ್ಸ್ಟೋನ್ ಅಥವಾ ಕಟ್ ಜೆಮ್ಸ್ಟೋನ್. ರಫ್ ಜೆಮ್ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ಗ್ರೀನ್ ಜೇಡ್ ಜೆಮ್ಸ್ಟೋನ್ ಅಂತ ನೀವು ಒಂದು ರಫ್ ಜೆಮ್ಸ್ಟೋನ್ ನೀವು ಇಡಬಹುದು ಆರಾಮಾಗಿ. ಹೀಗೆ ಪಚ್ಚೆಯನ್ನು ನಾವು ಖರೀದಿ ಮಾಡಿದ್ವಿ, ಇದು ಅಸಲಿನ ಅಥವಾ ನಕಲಿನ ತಿಳ್ಕೊಳ್ಳೋದು ಹೇಗೆ? ನೋಡಿ, ಈಸಿಯೆಸ್ಟ್ ವೇ ನಾನು ಹೇಳ್ತಾ ಇದ್ದೀನಿ, ಅದು ಬಂದುಬಿಟ್ಟು ಸರ್ಟಿಫಿಕೇಟ್ ಮೂಲಕ ನೀವು ಜೆಮ್ಸ್ಟೋನ್ ವೇರ್ ಗೊತ್ತಾಗ್ಬಿಡುತ್ತೆ. ಸರ್ಟಿಫಿಕೇಟ್ನಲ್ಲಿ ನೀವು ಮೂರು ಥಿಂಗ್ಸ್ ನೋಡಬೇಕು. ಯಾವುದಂದರೆ ಹಾರ್ಡ್ನೆಸ್, ರಿಫ್ಲೆಕ್ಟಿವ್ ಇಂಡೆಕ್ಸ್ ಆ್ಯಂಡ್ ಸ್ಪೆಸಿಫಿಕ್ ಗ್ರಾವಿಟಿ. ಈ ಸರ್ಟಿಫಿಕೇಟ್ ಅಥಾರಿಟೈಸ್ ಇದೆ, ನ್ಯಾಚುರಲ್ ಇದೆ ನೋಡಬೇಕು, ಒರಿಜಿನಲ್ ಇದೆ ಅಂದಲ್ಲಿ 3 ಥಿಂಗ್ ನೋಡಬೇಕು. ಫಸ್ಟ್ ಒನ್ ಹಾರ್ಡ್ನೆಸ್ ಬಂದುಬಿಟ್ಟು 7.5 ಇರಬೇಕು ಎಮ್ರಾಲ್ಡ್ ಜೆಮ್ಸ್ಟೋನ್ ಮೋನ್ ಸ್ಕೇಲ್ ಪ್ರಕಾರ. ಸೆಕೆಂಡ್ ಒನ್ ಬಂದುಬಿಟ್ಟು ಸ್ಪೆಸಿಫಿಕ್ ಗ್ರಾವಿಟಿ ಬಂದುಬಿಟ್ಟು 2.71 ಇರಬೇಕು. ಥರ್ಡ್ ಒನ್ ಬಂದುಬಿಟ್ಟು ರಿಫ್ಲೆಕ್ಟಿವ್ ಇಂಡೆಕ್ಸ್ ಬಂದುಬಿಟ್ಟು 1.57 to 1.58ನಲ್ಲಿ ಇದೆ ಅಂದರೆ ಅದು ಬಂದುಬಿಟ್ಟು ಕರೆಕ್ಟ್. ಈ 3 ಪ್ಯಾರಾಮೀಟರ್ಸ್ ಮ್ಯಾಚ್ ಆಗ್ತಾ ಇದೆ ಸರ್ಟಿಫಿಕೇಟ್ನಲ್ಲಿ ಅಂದರೆ ಅದು ನ್ಯಾಚುರಲ್ ಎಮ್ರಾಲ್ಡ್. ಫಸ್ಟ್ ಲೆಬಾರ್ಟರಿ ಪ್ರಕಾರ ನೀವು ವೇರ್ ಮಾಡ್ಬೋದು. ಸೆಕೆಂಡ್ ಒನ್ ಜೆಮ್ಸ್ಟೋನ್ ಯಾವುದಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ. ನೋಡಿ, ಈ ಜನ್ರೇಷನಲ್ಲಿ ಗ್ಲಾಸ್ ಎಮ್ರಾಲ್ಡ್ ತುಂಬಾ ಫೇಮಸ್ ಇದೆ, ಹೀಟೆಡ್ ಎಮ್ರಾಲ್ಡ್ ತುಂಬ ಫೇಮಸ್. ನ್ಯಾಚುರಲ್ನಲ್ಲಿ ಟ್ರೀಟೆಡ್ ಮಾಡಿರೋಂಥ ಜೆಮ್ಸ್ಟೋನ್ ಎಮ್ರಾಲ್ಡ್ ಅಂದರೆ ಬಂದುಬಿಟ್ಟು ಲ್ಯಾಬ್ ಗ್ರೌಂಡ್ ಎಮ್ರಾಲ್ಡ್, ಒನ್ ಆಫ್ ದಿ ಫೇಮಸ್ ಜೆಮ್ಸ್ಟೋನ್. 90% ಮಾರ್ಕೆಟ್ನಲ್ಲಿ ಬರ್ತಾ ಇರೋದು ಲ್ಯಾಬ್ ಗ್ರೌಂಡ್ ಎಮ್ರಾಲ್ಡ್, ಕಲರ್ ಟ್ರೀಟೆಡ್ ಎಮ್ರಾಲ್ಡ್ನಲ್ಲಿ ವ್ಯಾಲ್ಯೂ ಹೆಂಗೆ ಡಿಸೈಡ್ ಆಗುತ್ತೆ ಗೊತ್ತು? ಫಸ್ಟ್ ಒನ್ ಬಂದುಬಿಟ್ಟು
ಸೆಕೆಂಡ್ ಒನ್ ಬಂದ್ಬಿಟ್ಟು ಕಲರ್. ಎಷ್ಟು ಡಾರ್ಕ್ ಗ್ರೀನ್ ಇರುತ್ತೆ, ಎಷ್ಟು ತುಂಬ ಗ್ರೀನಿಶ್ ಶೇಪ್ ಇರುತ್ತೆ, ಗುಡ್ ಕಲರ್ ಇರುತ್ತೆ, ಅದು ಬಿಟ್ಟು ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದಾರೆ, ಜೋಬನ್ ಅಂತ ಒಂದು ಕಲರ್ ಬರುತ್ತೆ, ಆ ಕಲರ್ನಲ್ಲಿ ಡಿಪ್ ಮಾಡಿಬಿಟ್ಟು ಎಮ್ರಾಲ್ಗೆ ಕಲರ್ ಎನ್ಹ್ಯಾನ್ಸ್ಮೆಂಟ್ ಮಾಡಿಬಿಡ್ತಾರೆ. ಸೊ ಎಷ್ಟು ಕಲರ್ ಜಾಸ್ತಿ ಇದ್ರೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಅದು ಬಂದುಬಿಟ್ಟು ಕಲರ್ ಟ್ರೀಟೆಡ್, ಅದು ಏನು ನಿಮಗೆ ಎಫೆಕ್ಟೇ ಆಗಲ್ಲ. ಐಕೆನು ನೀವು ಏನು ಮಾಡಬೇಕು, ಫಸ್ಟ್ ಒಂದು ಸರ್ಟಿಫಿಕೇಟ್ ಮೂಲಕ ಅಥವಾ ಎಕ್ಸ್ಪೀರಿಯನ್ಸ್ ಮೂಲಕ. ಥರ್ಡ್ ಒನ್ ಆಪ್ಷನ್ ಏನು ಅಂದರೆ, ಯು ಕ್ಯಾನ್ ಸಿ ದಿ ಸ್ಟ್ರಕ್ಚರ್, ಕಲರ್, ಕ್ಲಾರಿಟಿ, ಕಟ್ಟಿಂಗ್, ಕ್ಯಾರೆಕ್ಟರ್ನಲ್ಲಿ ಗೊತ್ತಾಗಬೇಕು. ಇನ್ನೂ ನಿಮಗೆ ಡೌಟ್ ಇದೆ ಅಂದರೆ ನಮ್ಮ ಆಫೀಸ್ನಲ್ಲಿ ಲ್ಯಾಬಾರೇಟ್ರಿ ಇದೆ, ಅಲ್ಲಿ ನಾವು ಬೇಕಂದರೆ ಆಯ್ಕೆ ಮಾಡಿ ಟೆಸ್ಟಿಂಗ್ ಮಾಡಿ, ನಿಮಗೆ ನ್ಯಾಚುರಲ್ ಇದೆ, ಡೂಪ್ಲಿಕೇಟ್ ಇದೆ, ನಿಮಗೆ ಒಂದು ಸತಿ ಜೆಮ್ಸ್ಟೋನ್ ತೊಗೊಂಡು ಬನ್ನಿ, ಆ ಜೆಮ್ಸ್ಟೋನ್ ನ್ಯಾಚುರಲ್ ಇದೆ, ಡೂಪ್ಲಿಕೇಟ್ ಇದೆ, ಎಲ್ಲ ಬೇಕಾದರೆ ನಾವು ಹೇಳ್ಕೊಡ್ತೀವಿ. ಆಸ್ಟ್ರೋ ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸ್ನಲ್ಲಿ ಖರೀದಿ ಮಾಡೋದ್ರಿಂದ ಏನು ಪ್ರಯೋಜನ ಆಗುತ್ತೆ ವೀಕ್ಷಕರಿಗೆ? ಫಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಅಕ್ಯುರೇಟ್ ಜೆಮ್ಸ್ಟೋನ್ ನಿಮಗೆ ಗೊತ್ತಾಗುತ್ತೆ. ಯಾವ ನಿಮ್ಮ ಲಗ್ನ ಪ್ರಕಾರ ಅಥವಾ ನಿಮ್ಮ ಜಾತಕ ಪ್ರಕಾರ ಲೈಫ್ ಚೇಂಜಿಂಗ್ ಸ್ಟೋನ್, ಭಾಗ್ಯ ಸ್ಟೋನ್, ಪಂಚಮ ಸ್ಟೋನ್ ಅಥವಾ ಲಗ್ನ ಸ್ಟೋನ್, ಈ ಮೂರಿನಲ್ಲಿ ನೋಡಿಬಿಟ್ಟು ವಾಟ್ ಈಸ್ ಬೆಸ್ಟ್ ಜೆಮ್ಸ್ಟೋನ್ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನ್ಯಾಚುರಲ್ ಜೆಮ್ಸ್ಟೋನ್ ಸಿಗುತ್ತೆ, 110% ನ್ಯಾಚುರಲ್, ಅನ್ಹೀಟೆಡ್ ಅನ್ಟ್ರೀಟೆಡ್ ಜೆಮ್ಸ್ಟೋನು ಕೂಡ ನಮ್ಮ ಹತ್ರ ಸಿಗುತ್ತೆ. ಥರ್ಡ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಆ ಜೆಮ್ಸ್ಟೋನ್ ಸಿಗಿದಂಥ ಜೆಮ್ಸ್ಟೋನಲ್ಲಿ ಯಾವ ಮೆಟಲ್ ನೀವು ವೇರ್ ಮಾಡಬೇಕು, ಯಾವ ಫಿಂಗರ್ನಲ್ಲಿ ವೇರ್ ಮಾಡಬೇಕು, ಯಾವ ಶೇಪ್ನಲ್ಲಿ ವೇರ್ ಮಾಡಬೇಕು, ಯಾವ ರೀತಿಯಲ್ಲಿ, ಯಾವ ಡಿಗ್ರಿನಲ್ಲಿ ಆ ಜೆಮ್ಸ್ಟೋನ್ ಎಫೆಕ್ಟಿವ್ ಆಗಿರುತ್ತೆ, ಆ ಮೆಟಲ್ ಜ್ಯುವೆಲರಿನೂ ಕೂಡ ನಾವು ಮಾಡಿಕೊಡ್ತೀವಿ. ಫಿಫ್ತ್ ಪಾಯಿಂಟ್ ಬಂದುಬಿಟ್ಟು ಸರ್ಟಿಫಿಕೇಟ್ ನಾವು ಕೊಡ್ತೇವೆ, 100% ನ್ಯಾಚುರಲ್ ಸರ್ಟಿಫಿಕೇಟ್. ನಿಮಗೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ನಲ್ಲಿ ಜ್ಯುವೆಲರ್ಸ್ನಲ್ಲಿ ಸಿಗೋಂಥ ಜೆಮ್ಸ್ಟೋನ್ ನ್ಯಾಚುರಲ್ ಇರುತ್ತೆ, ಅನ್ಹೀಟೆಡ್ ಇರುತ್ತೆ, ಅನ್ಟ್ರೀಟೆಡ್ ಇರುತ್ತೆ, ಆ್ಯಂಡ್ ಮಾರ್ಕೆಟ್ ಪ್ರೈಸಿಂದ ತುಂಬ ಲೋಯೆಸ್ಟ್ ಪ್ರೈಸ್ ಇರುತ್ತೆ. ಇದೊಂದು 110% ಗ್ಯಾರಂಟಿ ಕೊಡ್ತೀವಿ ಮತ್ತು 110% ಸರ್ಟಿಫೈಡ್ ಆ್ಯಂಡ್ ನ್ಯಾಚುರಲ್ ಜೆಮ್ಸ್ಟೋನ್ ನಿಮಗೆ ಸಿಗುತ್ತೆ. ನೋಡಿ, ನಾನು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದೆ, ಬಿಸ್ನೆಸ್ ಮ್ಯಾನ್ ಕ್ಯಾನ್ ವೇರ್ ಜೆಮ್ಸ್ಟೋನ್, ಬಿಸ್ನೆಸ್ ಮ್ಯಾನ್ ಎಜುಕೇಷನ್ ಪರ್ಸನ್ ಕ್ಯಾನ್ ವೇರ್ ಜೆಮ್ಸ್ಟೋನ್. ಈ ಪವರ್, ಪೊಸಿಷನ್, ಅಥಾರಿಟಿ, MLAs, MPs and good name, fame, personality people cannot wear gemstones. ಏನಕ್ಕೆ ಟೋಟಲಿ ಎನಿಮಿ ಪ್ಲಾನೆಟ್. ನಿಮಗೆ ನೋಡಿ, ಈ 4 ಪ್ರೊಫೆಷನ್ ಕ್ಯಾನ್ ಮಸ್ಟ್ ಆ್ಯಂಡ್ ಶುಡ್ ವೇರ್ ಎಮ್ರಾಲ್ಡ್ ಜೆಮ್ಸ್ಟೋನ್. ಫಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಎಜುಕೇಷನ್ ಸೆಕ್ಟರ್ಸ್, ಇಟ್ ಮೇ ಬಿ ಟೀಚರ್ಸ್, ಇಟ್ ಮೇ ಬಿ ಸ್ಪೀಕರ್ಸ್, ಇಟ್ ಮೇ ಬಿ ಲೆಕ್ಚರ್ಸ್, ಇಟ್ ಮೇ ಬಿ XYZ any categories, teachers and any education people can wear emerald gemstone. First and very important point. Second point, businessmen can wear emerald gemstone. Third and very important point, who all works in bank category nalli, it might be any position, accountant irli, any XYZ any position ಅವರು ಜೆಮ್ಸ್ಟೋನ್ ವೇರ್ ಮಾಡ್ಬೋದು. ಫಿಫ್ತ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್, CA ಪರ್ಸನ್, CA ಚಾರ್ಟರ್ಡ್ ಅಕೌಂಟ್ಸ್ ಪರ್ಸನ್ ಕ್ಯಾನ್ ವೇರ್. ಈ 4 ಕ್ಯಾಟಗರಿ ಅವರು ಎಮ್ರಾಲ್ಡ್ ಜೆಮ್ಸ್ಟೋನ್ ವೇರ್ ಮಾಡ್ಬೋದು. ಯಾರು ಮಾಡಬಾರ್ದು ಅಂತ? ಯಾರು ಮಾಡಬಾರ್ದು ಅಂದರೆ, ಹೂ ಇಸ್ ಆಪೋಸಿಟ್, ಡೆಡ್ಲಿ ಆಪೋಸಿಟ್, ಹೂ ಆಲ್ ವರ್ಕ್ಸ್ ಇನ್ ಮೆಟಲ್ನಲ್ಲಿ ಯಾರು ವರ್ಕ್ ಮಾಡ್ತಾ ಇದ್ದಾರೆ, ಅಥವಾ ಪವರ್ ಪೊಸಿಷನಲ್ಲಿ ಯಾರು ವರ್ಕ್ ಮಾಡ್ತಾ ಇದ್ದಾರೆ, ಗವರ್ಮೆಂಟ್ ಅಫಿಷಿಯಲ್ ಯಾರು ವರ್ಕ್ ಮಾಡ್ತಾ ಇದ್ದಾರೆ, ಮತ್ತು ಮಿಷಿನರೀಸ್ ಅವರು ಯಾರು ವರ್ಕ್ ಮಾಡ್ತಾ ಇದ್ದಾರೆ, ಇವರು ಈ ಎಲ್ಲ ಕ್ಯಾಟಗರೀಸ್ ಅವರು ಜೆಮ್ಸ್ಟೋನ್ ವೇರ್ ಮಾಡಬಾರ್ದು. ಆಸ್ಟ್ರೋ ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸ್ನಲ್ಲಿ ಈ ಸದ್ಯದಲ್ಲೇ ಕ್ಲಾಸಸ್ ಕೂಡ ನಡೆಸ್ತಾರೆ ಅಂತ ಹೇಳ್ತಾ ಇದ್ರಿ. ಯಾವ್ಯಾವಾಗ ನಡೀತಾ ಇದೆ ಕ್ಲಾಸಸ್ಸು, ಹೇಗೆ, ಟೈಮಿಂಗ್ಸ್ ಏನು, ಇದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್. ನೋಡಿ, ಜುಲೈನಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಜುಲೈನಲ್ಲಿ ಆಸ್ಟ್ರೋ ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸ್ನಲ್ಲಿ ಆಸ್ಟ್ರೋ ಜೊಮಾಲಜಿ ಅಂತ ಒಂದು ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಅಲ್ಲಿ ನಾವು ಏನು ಹೇಳ್ತೀವಿ ಅಂದರೆ, ಯಾವ ರೀತಿಯಲ್ಲಿ ಜೆಮ್ಸ್ಟೋನ್ ಆಯ್ಕೆ ಮಾಡಬೇಕು, ಐಡೆಂಟಿಫೈ ಯಾವ ರೀತಿಯಲ್ಲಿ ಮಾಡಬೇಕು, ಯಾವ ಜೆಮ್ಸ್ಟೋನ್ ನೀವು ವೇರ್ ಮಾಡಬೇಕು ಮತ್ತು ಯಾವ ರೀತಿಯಲ್ಲಿ ನೀವು ವೇರ್ ಮಾಡಬೇಕು, ಇದೊಂದು ಟಾಪಿಕ್ ಇರುತ್ತೆ. ಸೆಕೆಂಡ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನಿಮಗೆ ಗೊತ್ತಾಗಿರುತ್ತೆ ಯಾವ ಜೆಮ್ಸ್ಟೋನ್ ನೀವು ವೇರ್ ಮಾಡಬೇಕು. ಸೆಕೆಂಡ್, ಆ ಜೆಮ್ಸ್ಟೋನ್ ರತ್ನ ಇರುತ್ತೆ, ಉಪರತ್ನನೂ ಕೂಡ ಇರುತ್ತೆ. ನಾನು ಎಮ್ರಾಲ್ಡ್ ಬಗ್ಗೆ ಹೇಳ್ತಾ ಇದ್ದೆ. ಎಮ್ರಾಲ್ಡ್ನಲ್ಲಿ ಉಪರತ್ನ ಯಾವುದು ಅಂದರೆ, ಎಮ್ರಾಲ್ಡ್ ಜೆಮ್ಸ್ಟೋನ್ ಉಪರತ್ನ ಬಂದ್ಬಿಟ್ಟು ಜೇಡ್ ಜೆಮ್ಸ್ಟೋನ್ ನೀವು ವೇರ್ ಮಾಡ್ಬೋದು, ಪೆರಿಡಾಟ್ ಜೆಮ್ಸ್ಟೋನ್ ನೀವು ವೇರ್ ಮಾಡ್ಬೋದು, ಗ್ರೀನ್ ಕಾರ್ಲಿನಿಯನ್ ಜೆಮ್ಸ್ಟೋನ್ ಬರುತ್ತೆ, ಆ ಜೆಮ್ಸ್ಟೋನ್ ನೀವು ವೇರ್ ಮಾಡ್ಬೋದು, ಅಥವಾ ಗ್ರೀನ್ ತುರ್ಮುಲಿನ್ ಜೆಮ್ಸ್ಟೋನ್ ಬರುತ್ತೆ. ಈ 4 ಜೆಮ್ಸ್ಟೋನ್ ಬಂದುಬಿಟ್ಟು ಎಮ್ರಾಲ್ಡ್ ಉಪರತ್ನ. ಇದೆಲ್ಲ ಕ್ಲಾಸಸ್ನಲ್ಲಿ ನಾವು ಹೇಳ್ತೀವಿ. ಏನಕ್ಕೆ ಪ್ರೀಶಿಯಸ್ ಸ್ಟೋನ್ ಯಾವುದು, ಆ ಪ್ರೀಶಿಯಸ್ಗೆ ಸೆಮಿ ಪ್ರೀಶಿಯಸ್ ಸ್ಟೋನ್ ಯಾವುದು, ಇದೆಲ್ಲ ಕ್ಲಾಸಸ್ನಲ್ಲಿ ಕೂಡ ನಾವು ಹೇಳ್ತೀವಿ. ಎಷ್ಟು ದಿನ ಕ್ಲಾಸಸ್ ಇದು ಬಂದುಬಿಟ್ಟು 5 ದಿನ ಕ್ಲಾಸಸ್. ಈ 5 ದಿನ ಕ್ಲಾಸಸ್ನಲ್ಲಿ ನಿಮಗೆ ಕಂಪ್ಲೀಟ್ ಆಸ್ಟ್ರಾಲಜಿ ಮತ್ತು ಜಮಾಲಜಿ, ಒಂದು ಬೇಸಿಕ್ ಆಸ್ಟ್ರಾಲಜಿ ಆ್ಯಂಡ್ ಬೇಸಿಕ್ ಜಮಾಲಜಿ ನೀವು ತುಂಬ ಕಂಪ್ಲೀಟಾಗಿ ನಾಲೆಜ್ ನೀವು ತಗೊಳ್ತೀವಿ. ಇನ್ನು ಪಚ್ಚೆಯನ್ನು ಧರಿಸ್ಬೇಕಂದ್ರೆ, ಈಗ ನಮಗೆ ಯಾವ ದಿನಾಂಕದಲ್ಲಿ ಕರೆಕ್ಟಾಗಿ ಹುಟ್ಟಿದ್ದೀವಿ, ಏನು ಎತ್ತ ಏನು ಗೊತ್ತಿರೋದಿಲ್ಲ ತುಂಬ ಜನರಿಗೆ. ಸೊ ಅಂಥವರು ಪಚ್ಚೆಯನ್ನು ಧರಿಸೋದು ಹೇಗೆ? ಅಥವಾ ತುಂಬ ಜನರಿಗೆ ಗೊತ್ತಿದೆ, ಈಗ ನಾನು ನ್ಯೂಮರಾಲಜಿ ಪ್ರಕಾರ ನಾನು ಪಚ್ಚೆಯನ್ನು ಧರಿಸ್ತೀನಿ ಅಂದರೆ ಯಾವ ದಿನಾಂಕದವರು ಧರಿಸ್ಬೋದು? ಈ ದಿನಾಂಕ ಅಂದರೆ ವೆರಿ ಇಂಪಾರ್ಟೆಂಟ್. ಬುಧವಾರ ಅವರು ಧರಿಸಬೇಕು, ಬುಧವಾರ ವೆನಸ್ಡೇ ಅವರು ಜೆಮ್ಸ್ಟೋನ್ ವೇರ್ ಮಾಡಬೇಕು, ಲಿಟಲ್ ಫಿಂಗರ್ನಲ್ಲಿ ಅವರು ಜೆಮ್ಸ್ಟೋನ್ ವೇರ್ ಮಾಡಬೇಕು. ಎಮ್ರಾಲ್ಡ್ ಜೆಮ್ಸ್ಟೋನ್ ವೇರ್ ಮಾಡಿರೋದು ತುಂಬ ಗುಡ್ ಮುಹೂರ್ತ ಅಂದರೆ, ಗುಡ್ ಟೈಮ್ ಅಂದರೆ ದೇ ಕ್ಯಾನ್ ವೇರ್ ಇನ್ ಬುಧ ಮುಹೂರ್ತ, ಒನ್ ಆಫ್ ದಿ ಬೆಸ್ಟ್ ಮುಹೂರ್ತ. ಇನ್ನೂ ನಿಮಗೆ ಸಾಕಷ್ಟು ಮಾಹಿತಿ ಬೇಕಂದರೆ ಅಸ್ಟ್ರಾಲಜರ್ಸ್ ಹತ್ರ ನೀವು ಒಂದು ಸತಿ ಕನ್ಸಲ್ಟ್ ಮಾಡ್ಕೊಳ್ಳಿ. ದಿ ಬೆಸ್ಟ್
ಟೈಮ್ ಡೇಟ್ ಆ್ಯಂಡ್ ಆಸ್ಪಿಷಿಯಸ್ ಡೇಗೆ ಎಮ್ರಾಲ್ಡ್ ಜೆಮ್ಸ್ಟೋನ್ ಯೂಶಲಿ ವೇರ್ ಮಾಡೋದು ಅದು ಯಾವುದಂದರೆ ಬಂದುಬಿಟ್ಟು ಬುಧವಾರ, ಏನಕ್ಕಂದ್ರೆ ಬುಧದ್ದು ಅದು ವಾರ, ಅದಕ್ಕೋಸ್ಕರ ಬುಧವಾರ ಜೆಮ್ಸ್ಟೋನ್ ಎಮ್ರಾಲ್ಡ್ ಜೆಮ್ಸ್ಟೋನ್ ನೀವು ವೇರ್ ಮಾಡಬೇಕು. ಈಗ ನಿಮ್ಮ ಹತ್ರ ತುಂಬ ಜನ ಬಂದಿರ್ತಾರೆ ಈಗ ಜೆಮ್ಸ್ನ ತಗೊಳ್ಳುವಂಥ ನಿಟ್ಟಿನಲ್ಲಿ, ಅಂಥವ್ರಿಗೆ ನೀವೀಗ ಪಚ್ಚೆಯನ್ನು ಸಜೆಸ್ಟ್ ಮಾಡಿರ್ತೀರಿ, ಅಂಥವ್ರ ಜೀವನದ ಯಾವುದಾದ್ರೂ ಒಂದು ಉದಾಹರಣೆಯನ್ನು ಹೇಳ್ಬೋದಾ? ನೋಡಿ, ಎಷ್ಟೋ ಜನಕ್ಕೆ ನಾವು ಎಜುಕೇಷನಲ್ಲಿ ಕೊಡ್ತೀವಿ, ಎಜುಕೇಷನಲ್ಲಿ ಬೂಸ್ಟ್ ಅಪ್ ಮಾಡಬೇಕು, ಎಜುಕೇಷನಲ್ಲಿ ತುಂಬ ಶಾರ್ಪ್ ಮೆಮೊರಿ ಬೇಕು, ಶಾರ್ಪ್ ಎಜುಕೇಷನ್ ಸ್ಕಿಲ್ಸ್ ಬೇಕು, ಶಾರ್ಪ್ ಥಿಂಕಿಂಗ್ ಸ್ಕಿಲ್ ಬೇಕು, ಶಾರ್ಪ್ ರೈಟಿಂಗ್ ಸ್ಕಿಲ್ ಬೇಕಂದರೆ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಇನ್ ದೀಸ್ ಜನ್ರೇಷನ್. ಎಷ್ಟೋ ಜನಕ್ಕೆ ನಾವು ಜೆಮ್ಸ್ಟೋನ್ ಕೊಟ್ಟಿದ್ವಿ, ಅವರು ಬಂದುಬಿಟ್ಟು ಎಮ್ರಾಲ್ಡ್ ಜೆಮ್ಸ್ಟೋನ್ ವೇರ್ ಆದಮೇಲೆ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ, ವಿಲ್ ಪವರ್ ಸಿಗುತ್ತೆ, ನಿಮಗೆ ಫೋಕಸ್ ಸಿಗುತ್ತೆ ಎಮ್ರಾಲ್ಡ್ ಜೆಮ್ಸ್ಟೋನಲ್ಲಿ. ಏನಕ್ಕಂದರೆ ಇವಾಗ ಈ ಜನ್ರೇಷನ್ನಲ್ಲಿ ಎಮ್ರಾಲ್ಡ್ ಜೆಮ್ಸ್ಟೋನ್ ವೇರ್ ಮಾಡಿದ್ವಿ ಅಂದರೆ ಒಂದು ಜೀವನದಲ್ಲಿ ಫೋಕಸ್ ಸಿಗುತ್ತೆ. ಫೋಕಸ್ ಇಲ್ಲ ಅಂದರೆ ಜೀವನದಲ್ಲಿ ನಿಮಗೆ ಇವನ್ ಅಚೀವ್ ಮಾಡೋಕ್ಕೇ ಆಗಲ್ಲ. ಈ ಜನ್ರೇಷನ್ನಲ್ಲಿ ವಿತೌಟ್ ಎಜುಕೇಷನ್, ವಿತೌಟ್ ಗುಡ್ ಕ್ಲಾರಿಟಿ, ವಿತೌಟ್ ಎನಿ ಗುಡ್ ಸ್ಕಿಲ್ಸ್ ಯು ಕ್ಯಾನ್ ನಾಟ್ ಲೀವ್ ಯರ್ ಲೈಫ್. ಚಾನ್ಸೇ ಇಲ್ಲ. ಈ ಎ ಜನರೇಷನ್ನಲ್ಲಿ ವಿತೌಟ್ ದಿಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಎವ್ರಿ ಸ್ಟೆಪ್ ಆಫ್ ಯರ್ ಲೈಫ್ ಎಜುಕೇಷನ್ ಬೇಕೇ ಬೇಕು. ಅದಕ್ಕೋಸ್ಕರ ನಿಮ್ಮ ಓದೋಕ್ಕೆ ಆಗ್ತಾಯಿಲ್ಲ. ನೋಡಿ, ಎಷ್ಟೋ ಪೇರೆಂಟ್ಸ್ ಲ್ಯಾಕ್ಸ್ ಆಫ್ ರುಪೀಸ್ ಸ್ಪೆಂಡ್ ಮಾಡ್ತಾರೆ ಅವ್ರ ಮಕ್ಕಳಿಗೆ ಎಜುಕೇಷನಲ್ಲಿ ಬೂಸ್ಟಪ್ ಮಾಡೋಕ್ಕೆ. ಎಕ್ಸ್ಟ್ರಾ ಕ್ಲಾಸಸ್ ಮಾಡ್ತಾಯಿದ್ದಾರೆ, ಎಕ್ಸ್ಟ್ರಾ ತುಂಬಾ ಬೇಸಿಕ್ ಕ್ಲಾಸಸ್ ಇಲ್ಲಿ ಹೈಯರ್ ಕ್ಲಾಸಲ್ಲಿ ಆಗ್ತಾಯಿದ್ದಾರೆ. ಅವ್ರ ಮಕ್ಕಳು ಓದ್ತಾನೇ ಇಲ್ಲ. ಅದೇನಕ್ಕಂದರೆ ಬುಧ ಗ್ರಹ ವೀಕ್ ಇದೆ, ಬುಧ ಗ್ರಹ ನೀಚ ಸ್ಥಾನದಲ್ಲಿದೆ, ಅಥವಾ ಬುಧ ಗ್ರಹ ಜೊತೆ ಅದೊಂದು ಕಾಂಬಿನೇಷನ್, ಅದಕ್ಕೋಸ್ಕರ ಅವ್ರು ಬೇರೆ ವೀಕ್, ಅದಕ್ಕೋಸ್ಕರ ಅವ್ರು ಓದ್ತಾ ಇಲ್ಲ. ಒನ್ ಆಫ್ ಬೆಸ್ಟ್ ಏನಂದರೆ ಒಂದು ಸತಿ ನಿಮ್ಮ ಜಾತಕ, ನಿಮ್ಮ ಮಕ್ಕಳಿಗೆ ಜಾತಕ ಕನ್ಸಲ್ಟ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಏನು ಗೊತ್ತಾಗುತ್ತೆ, ನ್ಯಾಚುರಲ್ ಎಮ್ರಾಲ್ಡ್ ವೇರ್ ಮಾಡಬೇಕು, ವೇರ್ ಮಾಡಬಾರ್ದು. ವೇರ್ ಮಾಡಬೇಕು ಅಂದರೆ ಫಸ್ಟ್ ಎಮ್ರಾಲ್ಡ್ ಜೆಮ್ಸ್ಟೋನ್ ವೇರ್ ಮಾಡ್ಕೊಳ್ಳಿ. ನಮ್ಮ ಎಷ್ಟೋ ಕ್ಲೈಂಟ್ಸ್ ಬಂದುಬಿಟ್ಟು ಹೇಳಿದ್ದಾರೆ, ಸರ್ ನಾವು ಜೆಮ್ಸ್ಟೋನ್ ನಮ್ಮ ಮಕ್ಕಳಿಗೆ ಜೆಮ್ಸ್ಟೋನ್ ಕೊಟ್ಟಿವಿ, ಎಮ್ರಾಲ್ಡ್ ಜೆಮ್ಸ್ಟೋನ್ ಕೊಟ್ಟಿವಿ, ತುಂಬ ಚೇಂಜಸ್ ಆಗಿದೆ, ಎಜುಕೇಷನಲ್ಲಿ ಫೋಕಸ್ ಮಾಡ್ತಾಯಿದ್ದಾರೆ, ಎಜುಕೇಷನಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ದಾರೆ, ಎಜುಕೇಷನಲ್ಲಿ ತುಂಬ ನಾಲೆಜ್ ಇವಾಗ ಸಿಗ್ತಾಯಿದೆ, ತುಂಬ ನಾಲೆಜ್ ಗೇನ್ ಮಾಡ್ತಾಯಿದ್ದಾರೆ. ಮತ್ತು ಬಿಸ್ನೆಸ್ ಮ್ಯಾನ್ಗೆ ನಾನು ಹೇಳ್ತಾ ಇದ್ದೀನಿ, ಬಿಸ್ನೆಸ್ ಮ್ಯಾನ್ ಅವರು ತುಂಬ ಬಿಸ್ನೆಸ್ಸಲ್ಲಿ ಫ್ಲರಿಶ್ ಆಗ್ತಾರೆ, ಒಂದು ಗುಡ್ ಅಪಾರ್ಚುನಿಟಿ ಸಿಗ್ತಾಯಿದೆ. ಬಿಸ್ನೆಸ್ಸಲ್ಲಿ ಮೇನ್ ಕೀ ಪಾಯಿಂಟ್ ಬಂದುಬಿಟ್ಟು ಅಪಾರ್ಚುನಿಟೀಸ್. ಒಂದು ಕ್ಲೈಂಟ್ ಜೊತೆ ಒಂದು ಅಪಾರ್ಚುನಿಟಿ ಸಿಕ್ಕಿದ್ದನ್ನು ಯು ಕ್ಯಾನ್ ಚೇಂಜ್ ಯರ್ ಫಾರ್ಚ್ಯೂನ್. ಎಷ್ಟೋ ಕಸ್ಟಮರ್ ಬಂದುಬಿಟ್ಟು ಹೇಳಿದ್ದಾರೆ, ನಮ್ಮ ಬಿಸ್ನೆಸ್ಸನ್ನು ಒಂದು ಗುಡ್ ಹೈಯರ್ ಪೊಸಿಷನಲ್ಲಿ ತೊಗೊಂಡೋಗ್ಬೇಕಂದ್ರೆ ಫಸ್ಟ್ ಒಂದು ನೀವು ಇಫ್ ಯು ಆರ್ ಅ ಬಿಸ್ನೆಸ್ ಮ್ಯಾನ್ ಯು ಶುಡ್ ಬಿಕಮ್ ಅ ಗುಡ್ ಮೈಂಡ್ ಡೆವಲಪರ್. ಒಂದು ಗುಡ್ ಸ್ಟ್ರಾಟಜೀಸ್ ಇರ್ಬೋದು, ಗುಡ್ ಥಿಂಕಿಂಗ್ ಸ್ಕಿಲ್ ಇರ್ಬೋದು, ಗುಡ್ ಬಿಸ್ನೆಸ್ ಡೆವಲಪ್ಮೆಂಟ್ ಸ್ಕಿಲ್ಸ್ ನಿಮ್ಮ ಕೈನಲ್ಲಿ ಇರಬೇಕು, ನಿಮ್ಮ ನಾಲೆಜ್ ಇರಬೇಕು. ಆವಾಗಲೇ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ಇಫ್ ಯು ಹ್ಯಾವ್ ಅ ಗುಡ್ ಮೆಂಟಲ್ ಕ್ಲಾರಿಟಿ, physical clarity, you can growth in your life. Emerald gemstone can give you a boost up in your life. ಮಹಿಳೆಯರಿಗೆ ಯಾವ ರೀತಿ ಉಪಯೋಗ ತಂದು ಕೊಡುತ್ತೆ ಈ ಎಮರಾಲ್ಡ್ ಅನ್ನೋದು? ಯಾಕೆಂದರೆ ತುಂಬ ಜನ ಈಗ ಪೆಂಡೆಂಟ್ಗಳಾಗಿ ಯೂಸ್ ಮಾಡೋದನ್ನು ನೋಡಿರ್ತೀವಿ, ಇಯರಿಂಗ್ಸ್ ಆಗಿ ತುಂಬ ಜನ ತೊಗೊಳ್ತಾರೆ. ಯಾವ ರೀತಿ ಇದು ಉಪಯೋಗ ಆಗುತ್ತೆ ಅಂತ? ಇಲ್ಲಿ ಜ್ಯುವೆಲರಿ ಫಾರ್ಮೆಟ್ನಲ್ಲಿ ನೀವು ವೇರ್ ಮಾಡ್ತೀರಾ ಅಂದರೆ ಇಟ್ಸ್ ಅ ಜ್ಯುವೆಲರಿ ಫಾರ್ಮೆಟ್. ಬ್ಯಾಕ್ ಸೈಡ್ ಕ್ಲೋಸ್ ಇರುತ್ತೆ, ನಿಮ್ಗೆ ಏನು ನೆಗೆಟಿವ್ ಎನರ್ಜೀಸ್ ಅಂತ ನಿಮಗೆ ಸಿಗಲ್ಲ. ಅಸ್ಟ್ರಾಲಜಿಕಲಿ ಫಾರ್ಮೆಟ್ನಲ್ಲಿ ವೇರ್ ಮಾಡ್ತಾ ಅಂದರೆ ಲೇಡೀಸ್ಗೆ ತುಂಬ ಬೆನಿಫಿಷಿಯಲ್ ಆಗಿರುತ್ತೆ. ಏನಕ್ಕಂದರೆ ನಿಮ್ಮ ಮನೆಯಲ್ಲಿ ಮೇಜರ್ ರೂಲ್ ಮಾಡೋದು ನಿಮ್ಮ ವೈಫ್ ಅಥವಾ ನಿಮ್ಮ ಅಮ್ಮ ಅಥವಾ ನಿಮ್ಮ ಸಿಸ್ಟರ್. ಅವ್ರಿಗೆ ಒಂದು ಗುಡ್ ಟಾಕಿಂಗ್ ಸ್ಕಿಲ್ಸ್ ಇರ್ಬೋದು, ಥಿಂಕಿಂಗ್ ಸ್ಕಿಲ್ಸ್, ಕಮ್ಯುನಿಕೇಷನ್ ಸ್ಕಿಲ್. ನೀವು ಎಕ್ಸಾಂಪಲ್ ನೀವು ಮದುವೆ ಆಗಿದ್ದೀರಾ, ಮನೆಯಲ್ಲಿ ಹೋದ ತಕ್ಷಣ ಒಂದು ಪಾಸಿಟಿವ್ ವೈಬ್ಸಿಂದ ನಿಮ್ಮ ವೈಫ್ ನಿಮಗೆ ವೆಲ್ಕಮ್ ಮಾಡಬೇಕು, ಒಂದು ಹ್ಯಾಪಿ ಮೂಡಿಂದ ವೆಲ್ಕಮ್ ಮಾಡಬೇಕು. ಅದಕ್ಕೋಸ್ಕರ ಎಮ್ರಾಲ್ಡ್ ಜೆಮ್ಸ್ಟೋನ್ ವರ್ಕ್ ಅ ಲಾಟ್. ಏನಕ್ಕಂದರೆ ಬಂದ ತಕ್ಷಣ ನೀರು ತೊಗೊಳ್ಳಿ ಅಥವಾ ಒಂದು ಸೇವೆ ಮಾಡಬೇಕು, ಒಂದು ಗುಡ್ ಸ್ಮೈಲಿಂಗ್ ಫೇಸಿಂದ ಮಾಡಬೇಕಂದ್ರೆ ಫೇಸ್ಗೆ ಕಾರಕನೂ ಇರೋದು ಎಮ್ರಾಲ್ಡ್. ಒಂದು ಸ್ಮೈಲಿಂಗ್ ರೀತಿಯಲ್ಲಿ ಒಂದು ಪಾಸಿಟಿವ್ ವೇನಲ್ಲಿ ವರ್ಕ್ ಮಾಡಬೇಕಂದ್ರೆ ಎಮ್ರಾಲ್ಡ್ ಜೆಮ್ಸ್ಟೋನ್. ಮತ್ತು ಲೇಡೀಸ್ಗೆ ಸ್ಪೆಷಲಿ ಫೀಮೇಲ್ಸ್ಗೆ ಎಮ್ರಾಲ್ಡ್ ಜೆಮ್ಸ್ಟೋನ್ ತುಂಬ ವರ್ಕ್ ಆಗುತ್ತೆ ಇನ್ ದೇರ್ ಎಜುಕೇಷನ್ ಲೈಫ್. ಈ ಟೀನೇಜರ್ಸ್ ಲೇಡೀಸ್ಗೆ, ಟೀನೇಜರ್ಸ್ ಗರ್ಲ್ಸ್ಗೆ ಎಮ್ರಾಲ್ಡ್ ಜೆಮ್ಸ್ಟೋನ್ ವಿಲ್ ಬೂಸ್ಟ್ ಅಪ್ ಇನ್ ದೇರ್ ಲೈಫ್. ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಆಗಮಿಸಿ ಪಚ್ಚೆ ಬಗ್ಗೆ ಹಲವು ಮಾಹಿತಿನ ನೀಡಿದ್ರಿ. ವೀಕ್ಷಕರ ಪರವಾಗಿ, ವಾಹಿನಿ ಪರವಾಗಿ ಧನ್ಯವಾದ ತಮಗೆ. ವೀಕ್ಷಕರೇ, ಇಷ್ಟೊತ್ತು ಕಾರ್ಯಕ್ರಮವನ್ನು ನೋಡಿದ್ರಿ. ಪಚ್ಚೆ ಬಗ್ಗೆ ಸಾಕಷ್ಟು ಮಾಹಿತಿನ ನಿಮಗೆ ತಿಳಿಸಿಕೊಟ್ಟಿದ್ದಾಯಿತು. ನೀವು ಕೂಡ ಪಚ್ಚೆಯನ್ನು ಧಾರಣೆ ಮಾಡಬೇಕು. ನಿಮ್ಮ ಮಗುವಿನ ಜೀವನದಲ್ಲೂ ಕೂಡ ಬುಧ ಶಕ್ತಿಯನ್ನು ಕೊಡಬೇಕು. ಹಾಗೆ ನಿಮ್ಮ ಜೀವನದಲ್ಲೂ ಕೂಡ ಹೆಚ್ಚಿನ ಬುದ್ಧಿಯನ್ನು ಕಲಿತ್ಕೊಳ್ಬೇಕು. ಜೊತೆಗೆ ಒಂದು ಉನ್ನತವಾದಂಥ ಮಟ್ಟಕ್ಕೆ ನೀವೇನಾದರೂ ತಲುಪಬೇಕು ಅಂತ ಯೋಚನೆ ಮಾಡ್ತಾ ಇದ್ದಲ್ಲಿ ಆಸ್ಟ್ರೋ ಜೆಮ್ಸನ್ ಜ್ಯುವೆಲ್ಸ್ಗೆ ಈ ಕೂಡಲೇ ಭೇಟಿಯನ್ನು ಕೊಟ್ಟು ನಿಮಗಿಷ್ಟವಾದಂತಹ ರತ್ನಗಳನ್ನು ನೀವು ಪಡಿಬಹುದು ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.